नीलोसानदेकान्त ब्राह्मणपहारदेकदैवं यजमानाय श्रीन्दत्रेकर्पूरं महादेवाय नमो नमः मृत्युञ्जयाय विद्महे महा ಮಾಡ್ತಾ ಇದ್ದಾರೆ. ಈ ಟೈಮಲ್ಲಿ ಹೇಳಿದ್ರೆ ಹೇಗೆ? ಈ ಟೈಮ್ನಾಗ ನಮ್ಮ ಬಂದಿದ್ದು ಎಷ್ಟು ಖುಷಿ ಬಿಡಲ್ಲ. ಹೀಗೆ ಕಣ್ಣೀರಿಡುತ್ತಿರುವ ಈ ವೃದ್ಧೆಯ ಹೆಸರು ವೆಂಕಟಲಕ್ಷ್ಮಮ್ಮ. ಗಂಡನನ್ನ ಕಳೆದುಕೊಂಡು ಅಂಗವಿಕಲ ಮಗನನ್ನ ಸಾಕಿಕೊಂಡು ಅವರಿಗೆ ವಯಸ್ಸಾದ 2 ಹೆಣ್ಣು ಮಕ್ಕಳಿದ್ದಾರೆ. ಅವರೆಲ್ಲ ಶಿಥಿಲಾವಸ್ಥೆಯಲ್ಲಿರುವ ಗುಡಿಸಲ ಮನೆಯಲ್ಲಿ ವಾಸ ಮಾಡುತ್ತಿದ್ದವರ ಪಾಲಿಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀರಾಂಪುರ ಗ್ರಾಮದ ಯುವಕರು ನೆರವಾಗಿದ್ದಾರೆ. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿರವರ ಸಮಾಜಮುಖಿ ಕಾರ್ಯಗಳಿಂದ ಪ್ರೇರೇಪಿತಗೊಂಡು ಶ್ರೀರಾಂಪುರ ಯುವ ಗೆಳೆಯರ ಬಳಗ ಕಾರ್ಯನಿರ್ವಹಿಸುತ್ತಿದೆ. ಶ್ರೀರಾಂಪುರ ಗ್ರಾಮದ ವೆಂಕಟಲಕ್ಷ್ಮಮ್ಮ ಕುಟುಂಬ ತನ್ನ ಗಂಡನನ್ನ ಕಳೆದುಕೊಂಡು ಗುಡಿಸಲ ಮನೆಯಲ್ಲಿ ಅಂಗವಿಕಲ ಕುಟುಂಬವನ್ನ ನೋಡಿಕೊಂಡಿದ್ದ ಕುಟುಂಬಕ್ಕೆ ಯುವಕರು ಸ್ವಂತ ಹಣದಿಂದ ಮನೆ ಕಟ್ಟಿಸಿಕೊಡಲು ಇಂದು ಗುದ್ದಲಿ ಪೂಜೆ ಮಾಡಿ ನೆರವಾಗಿದ್ದಾರೆ. ನಮಸ್ಕಾರ, ನಮ್ಮ ಹೆಸರು ಅರವಿಂದ್ ಅಂತ. ಈಗಾಗಲೇ ಸುಮಾರು 15 ದಿನಗಳ ಹಿಂದೆ ಶ್ರೀರಾಂಪುರ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ವಿ. ಸಂದೀಪ್ ರೆಡ್ಡಿಯಣ್ಣವರ ಸಹಯೋಗದಿಂದ ನಮ್ಮೂರಲ್ಲಿ ಒಂದು ಬೆಡ್ಶೀಟ್ ವಿತರಣೆ ಮಾಡುವಂಥದ್ದಾಗಿರ್ಬೋದು, ಮತ್ತು ಸ್ಕಾಲರ್ಶಿಪ್ ವಿತರಣೆ ಮಾಡೋಂಥದ್ದಾಗಿರ್ಬೋದು, ಹಾಗೂ ಊರಿಗೋಸ್ಕರ ದುಡಿತಾ ಇರೋವಂಥವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಆವತ್ತೇ ಹೇಳಿದ್ವಿ, ನಾವು ಮುಂದುವರಿದ ಭಾಗವಾಗಿ ನಮ್ಮೂರಿನಲ್ಲಿ ಅಂಗವಿಕಲರ ಕುಟುಂಬಕ್ಕೆ ಒಂದು ಮನೆಯನ್ನು ಕಟ್ಕೊಡ್ತೀವಿ ಅಂತ ಹೇಳಿದ್ವಿ. ಆ ಒಂದು ನಿಟ್ಟಿನಲ್ಲಿ ಈ ದಿನ ಶ್ರೀರಾಂಪುರ ಗ್ರಾಮದಲ್ಲಿ ಶ್ರೀರಾಂಪುರ ಯುವ ಗೆಳೆಯರ ಬಳಗ ಅಂತ ಒಂದು ತಂಡವನ್ನು ಕಟ್ಟಿಕೊಂಡು ಈ ಒಂದು ಬಳಗದ ಒಂದು ಸಹಯೋಗದಲ್ಲಿ ಎಲ್ಲ ಸ್ನೇಹಿತರು ಶ್ರೀರಾಂಪುರದಲ್ಲಿ ಸೇರಿಕೊಂಡು ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿರ್ತೀವಿ. ಈ ಒಂದು ಮನೆ ಆದಷ್ಟು ಬೇಗ ನಾವು 1-2 ತಿಂಗಳ ಒಳಗಡೆ ಮುಕ್ತಾಯ ಮಾಡಿ ಮತ್ತೊಮ್ಮೆ ಈ ಒಂದು ಮನೆ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ನಾವು ಅಂದ್ಕೊಂಡಾಗೆ ಮುಂದೆ ಹೇಳಂಗೆ ಸಂದೀಪಣ್ಣ ಆಗಿರ್ಬೋದು, ಅಥವಾ ಯಾರೇ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಮಾಡ್ತಾ ಇರುವಂಥವ್ರು, ಅಥವಾ ನಮ್ಮೂರಿನ ಎಲ್ಲ ಯುವಕರು, ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲರೂ ಮತ್ತೆ ಒಂದುಗೂಡಿ ಈ ಒಂದು ಮನೆನ ಇನ್ನೊಂದು 2 ತಿಂಗಳಲ್ಲಿ ಇನಾಗ್ರೇಷನ್ ಮಾಡ್ತೀವಿ. ಸರ್, ಇವರು ಮೂಲತಃ ಮನೆ ತುಂಬ ಬಡ ಕುಟುಂಬವಾಗಿರ್ತದೆ. ಅದೇ ರೀತಿ ನಾವು ಈಗೇನು ಅಂಗವಿಕಲ ಅಂತ ಹೇಳ್ತಾ ಇದ್ದೀವಿ, ಅವ್ರಿಗೆ ಮಾತಾಡೋಕ್ಕೆ ಬರ್ತಾಯಿಲ್ಲ, ಆ ವ್ಯಕ್ತಿಗೆ ಮಾತಾಡೋಕ್ಕೆ ಬರ್ತಾಯಿಲ್ಲ. ಅವ್ರ ಅಪ್ಪ, ಅವರಮ್ಮ, ಇವರು ಮತ್ತು ಅವ್ರ ಹೆಂಡತಿ ಮತ್ತು ಮಕ್ಕಳಿದ್ದಂಥವ್ರು. ಅವ್ರ ಹೆಂಡತಿ ಸದ್ಯಕ್ಕೆ ಇವ್ರ ಜೊತೆ ಇರಲಿಲ್ಲ, ಮಕ್ಕಳಿದ್ದಾರೆ. ಅವರಪ್ಪ ಈ ಒಂದು ವರ್ಷ ಆಯಿತು ಅವರಪ್ಪ ತೀರ್ಕೊಂಡು. ಅವರಪ್ಪ ತುಂಬ ಪಾಪ ಕಷ್ಟಪಟ್ಟು ಇಷ್ಟಪಟ್ಟು ಈ ಒಂದು ಪಾಯವನ್ನು ಹಾಕಿದ್ರು, ನಾವು ಮನೆ ಕಟ್ಟಬೇಕು ಅಂತ. ಆದರೆ ಕಾರಣಾಂತರಗಳಿಂದ ಅವ್ರ ಕೈಲಿ ಮನೆಯನ್ನು ಕಟ್ಟಲಿಕ್ಕೆ ಆಗಲಿಲ್ಲ. ಇವತ್ತು ದೇವರು ನಮ್ಮಂಥವ್ರಿಗೆ ಒಂದಷ್ಟು ಶಕ್ತಿ ತುಂಬಿದ್ದಕ್ಕೋಸ್ಕರ ಊರಲ್ಲಿರುವಂಥ ಎಲ್ಲ ಯುವಕರು ಈ ಒಂದು ಮಾಡಲೇಬೇಕು ಈ ಒಂದು ಕಾರ್ಯ ಅಂತ ಅಂದ್ಬಿಟ್ಟು, ಮತ್ತು ನಮ್ಮ ದೇವರಾಜಣ್ಣವರಾಗಿರ್ಬೋದು, ನಮ್ಮ ರಾಘವಣ್ಣವರಾಗಿರ್ಬೋದು, ಅದೇ ರೀತಿ ನಮ್ಮ ಊರಿನಲ್ಲಿ ಯುವಕರಾದಂಥ ಶಿವನಾಗರಾಗಿರ್ಬೋದು, ಶಿಷ್ಯವರಾಗಿರ್ಬೋದು, ಮಂಜುನಾಥ್ ಆಗಿರ್ಬೋದು, ಅದೇ ಚಂದ್ರಶೇಖರ್ ಅವರಾಗಿರ್ಬೋದು, ಅಥವಾ ಅದೇ ರೀತಿ ತುಂಬ ಯುವಕರು ನಮ್ಗೆ ಯಾರೆಲ್ಲ ಕೇಳಿದೀವಿ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಇವತ್ತು ಈ ಒಂದು ಮನೆ ಕಟ್ತಾ ಇದೀವಿ ಸರ್. ಇನ್ನು ಶ್ರೀರಾಂಪುರ ಗ್ರಾಮದ ಯುವಕರ ಕಾರ್ಯ ಸಾರ್ವಜನಿಕರ ಪ್ರಶಂಸೆಗೆ ಕಾರಣವಾಗಿದೆ. ವೃದ್ಧೆಯ ಬಡತನ ಕಂಡು ಅವರಿಗೊಂದು ಮನೆ ನಿರ್ಮಾಣಕ್ಕೆ ಮುಂದಾಗಿರುವ ಯುವಕರಿಗೆ ವೃದ್ಧೆ ಕಣ್ಣೀರಿನ ನಮನ ಸಲ್ಲಿಸಿದ್ದಾರೆ. ತಿನ್ನಕ್ಕೆ ಊಟಕ್ಕೆ ನಂಬಿಕೆ ಇದೆ. ಆ ಅಪ್ಪನೂ ಹೋಗಿತ್ತೆ ಶಾನೆ ಬಾಯಿ ಮತ್ತೆ ಬರಲ್ಲ, ಕುಡಿಯೋದು ಮನೆಗೆ ಗಲಾಟೆ ಮಾಡೋದು ಹಿಂಗೆ ಮಾಡ್ತಾನೆ ಸಮಯ. ಅದಕ್ಕೆ ಬಾಯಿ ಹಂಗೆ ನಿಂತಾಯಿತು. ಏನು ಮಾಡಿ ಇವತ್ತಿದ್ರೆ ಈ ಜನ ನೋಡಿದ್ವಿ ಎಷ್ಟು ಇದು ಬೀಳೋದಾರೆ. ಏನು ನಿಮ್ಮ ಹೆಸರೇನಮ್ಮ? ಹೆಂಗೆ ಮಾಡ್ತಾ ಇದ್ದಾರೆ? ಈ ಟೈಮಲ್ಲಿ ಹೇಳಿದ್ರೆ ಹೇಗೆ? ಈ ಟೈಮ್ನಾಗ ನಮ್ಮ ಬಂದಿದ್ದು ಎಷ್ಟು ಖುಷಿ ಬಿಡಲ್ಲ. ಇವತ್ತಿನ ದಿನ ತುಂಬ ಖುಷಿಯಾದ ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಇವತ್ತೆಲ್ಲ ಯುವಕರೆಲ್ಲ ಸೇರಿ ಒಂದು ಬಡ ಕುಟುಂಬಕ್ಕೆ ಇವತ್ತಿನ ದಿನ ಅವ್ರವ್ರ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋಂಥ ಜನ ಇದ್ದಾರೆ. ಆದರೆ ಈ ನಿಟ್ಟಿನಲ್ಲಿ ಒಂದು ಯುವ ತಂಡನೇ ಈ ಒಂದು ಸುಮಾರು 10 ವರ್ಷ ಆಗಿದಂತೆ ಈ ಪಾಯ ಹಾಕಿ ಅವ್ರ ಕುಟುಂಬಕ್ಕೆ ಇವತ್ತು ನೆರವಾಗಿ ಆ ಯುವಕರು ನಿಂತಿದ್ದಾರೆ. ಅದಕ್ಕೆ ನಾನು ತುಂಬ ನನ್ನ ಮನಸ್ಪೂರ್ವಕವಾಗಲ್ಲ, ಈ ಎಲ್ಲ ನಮ್ಮ ಈ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ, ಈ ಒಂದು ಸಾಧನೆ ಮಾಡ್ಬೇಕಾದ್ರೆ ಮನೆ ಕಟ್ಟಿ ಒಂದು ಮದುವೆ ಮಾಡಿ ಅಂತ ಒಂದು ಇತಿಹಾಸನೇ ಇದೆ. ಮನೆ ಕಟ್ಟಬೇಕಾದ್ರೆ ಸುಲಭವಾದ ವಿಷಯ, ಎಷ್ಟು ಹತ್ರ ಎಲ್ಲರ ಹತ್ರ ಕೋಟಿ ಇರ್ಬೋದು, ಆದರೆ ಮನೆ ಕಟ್ಟೋವಂಥ ಕೆಲಸ ತುಂಬ ಸುಲಭವಾದ ಕೆಲಸ ಅಲ್ಲ. ಆದರೆ ಆ 10 ವರ್ಷದ ಕನಸನ್ನು ಇವತ್ತಿನ ದಿನ ಪಾಪ ಅಜ್ಜಿ ಕಣ್ಣೀರು ಹಾಕೊಂಡ್ರು. ಅದು ತುಂಬ ಬೇಸರ ಆಗುತ್ತೆ. ಯಾಕಂತಂದರೆ ಅವ್ರಿಗೆ ಅವ್ರ ಮಗಗೆ ಮಾತು ಬರಲ್ಲ, 3 ಜನ ಹೆಣ್ಮಕ್ಳು. ಆ ಕುಟುಂಬ ಹೇಗಿರುತ್ತೆ ಅಂದರೆ ನೆನೆಸ್ಕೊಂಡ್ರೆ ಕೂಡ ಊಹೆ ಮಾಡ್ಕೊಳಕ್ಕಾಗಲ್ಲ. ಅದು ಹಾಗೆ ಸುಮಾರು ಜನ ಇದ್ದಾರೆ. ಆದರೆ ಈ ಹಳ್ಳಿಯಲ್ಲಿ ಯುವಕರು ಮುಂದೆ ಬಂದು ನಾವು ಏನೇ ಆಗಲಿ ಆ ಒಂದು ಮನೇನ
ನಿರ್ಮಾಣ ಮಾಡಿಕೊಡ್ತೀವಿ ಅಂತೇಳಿ ಸಾಧನೆನ ಮಾಡ್ತಿದ್ದಾರಲ್ಲ, ಅದಕ್ಕೆ ನಾನು ಆನ್ಸಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಇದ್ದ ಕೂಡ ಸರ್ಕಾರದವ್ರು ಕೂಡ ಇದನ್ನು ಮುನ್ನೆಚ್ಚರಿಕೆ ತಗೊಂಡು ಅವ್ರಿಗೇನಿದೆ ಏನಿಲ್ಲ ಅಂತ ಮಾಡ್ದಿದ್ದಂಥ ಕೆಲಸನ ಯುವಕರು ಮಾಡ್ತಿದ್ದಾರಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅಂಥೇಳಿ ಈ ಸರ್ಕಾರಕ್ಕೆ ಆಗಲಿ ಏನೇ ವಿಚಾರಕ್ಕೆ ಪ್ರತಿನಿಧಿಗಳಿಗಾಗಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಒಟ್ಟಾರೆ ವೃದ್ಧ ಅಂಗವಿಕಲ ಕುಟುಂಬಕ್ಕೆ ಮನೆಯಿಲ್ಲದ ಗುಡಿಸಲ ಮನೆಯಲ್ಲಿ ಬದುಕುತ್ತಿದ್ದ ಕುಟುಂಬಕ್ಕೆ ಅದೇ ಗ್ರಾಮದ ಯುವಕರು ಮನೆ ಕಟ್ಟಿಸಿಕೊಡಲು ಮುಂದಾಗಿರುವುದು ಇನ್ನಷ್ಟು ಯುವಕರಿಗೆ ಪ್ರೇರಣೆಯಾಗಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.